ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದ ಮುಖಾಂತರ ಸ್ನೇಹಿತರೆ ನಿಮಗೆ ಮತ್ತೊಂದು ನಿನ್ನೆ ಒಂದು ಸ್ಟಾಕ್ ಶೇರ್ ಮಾಡಿದ್ದೆ. ಅದರ ಜೊತೆಗೆ ಒಂದು ಬ್ಯಾಕ್ ಟು ಬ್ಯಾಕ್ ಮತ್ತೊಂದು ಶೇರ್ ಏನಂತಾರೆ ಒಂದು ಚಾರ್ಟ್‌ನ ಒಂದು ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಸ್ಟಾಕು ಸ್ವಿಂಗ್ ಟ್ರೇಡಿಂಗ್ ಅಲ್ಲ, ಪೊಸಿಷನ್ ಟ್ರೇಡಿಂಗ್ ಅಲ್ಲ. ನಿಮ್ಮ ಒಂದು ಪೋರ್ಟ್‌ಫೋಲಿಯೋಲಿ ಏನಾದ್ರು ನೀವು ಇನ್ನೊಂದು ಸ್ಟಾಕ್‌ನ ಇಟ್ಕೊಬೇಕು, ಒಂದು ಲಾಂಗ್ ಟರ್ಮ್ ಏನಾದ್ರು ನೀವು ಪ್ಲಾನಿಂಗ್ ಮಾಡ್ಬೇಕು ಇನ್ವೆಸ್ಟ್‌ಮೆಂಟ್ಸ್ ಅಂತ ಹೇಳಿದ್ರೆ, ಅದರ ಒಂದು ಪರ್ಪಸ್‌ಗೋಸ್ಕರ ಈ ಒಂದು ಸ್ಟಾಕ್‌ನ ಒಂದು ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಸ್ಟಾಕ್ ಆಲ್ಮೋಸ್ಟ್ ಒಂದು 100 ವಾರಗಳ ಒಂದು ಹೈ ಒಂದು ಬಿಗರ್ ಟೈಮ್ ಫ್ರೇಮ್ ಅಂತಾನೆ ಹೇಳ್ಬೋದು. ಆ ಒಂದು ಟೈಮ್ ಫ್ರೇಮ್‌ನ ಒಂದು ಬ್ರೇಕ್ಔಟ್ ಕೊಡುವಂತ ಒಂದು ತುದಿಗಾಲಲ್ಲಿ ನಿಂತಿದೆ ಅಂತಾನೆ ಹೇಳ್ಬೋದು. ಸೊ ಆ ಒಂದು ತುದಿಗಾಲಲ್ಲಿ ನಿಂತಿರುವಂತ ಸ್ಟಾಕ್ ಯಾವುದು? ತುದಿಗಾಲಲ್ಲಿ ನಿಂತ ಮೇಲೆ ನೀವೇನ್ ಮಾಡ್ಬೇಕು ಅದಷ್ಟು ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಆ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂತ ಇನ್ಫಾರ್ಮೇಷನ್ಸ್ ಪ್ಯೂರ್ಲಿ ನಿಮ್ಮ ಒಂದು ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್‌ಗೆ ಮಾತ್ರ ಸ್ನೇಹಿತರೆ. ನೆನ್ಪಿಟ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಇಸ್ ಅ ರಿಸ್ಕಿ ಬಿಸ್ನೆಸ್. ಅದು ಕಲಿತೀರಾ ಬಂದ್ರೆ ಗ್ಯಾಂಬ್ಲಿಂಗ್ ಮೈಂಡ್ ಸೆಟ್ ಅಲ್ಲಿ ಬಂದ್ರೆ, ನೀವು ಕಲ್ತು ಬಂದ್ರೆ ಸ್ಟಾಕ್ ಮಾರ್ಕೆಟ್ ಇಸ್ ಬಿಗ್ಗೆಸ್ಟ್ ಮನಿ ಮೇಕಿಂಗ್ ಎಟಿಎಂ ಮೆಷಿನ್ ಅಂತಾನೆ ಹೇಳ್ಬೋದು. ಓಕೆ, ಸೊ ಈ ಒಂದು ಟೈಟಲ್ ಕೊಟ್ಟ ಮೇಲೆ ಸ್ನೇಹಿತರೆ, ಸೊ ಸೆಬಿ ಒಂದು ಮ್ಯಾಂಡೇಟರಿ ಡಿಸ್ಕ್ಲೋಸ್ ಆಗಿರೋದ್ರಿಂದ ನಾವೆಲ್ಲ ವಿಡಿಯೋಗಳಲ್ಲಿ ಡಿಸ್ಕ್ಲೋಸ್ ಮಾಡಲೇಬೇಕಾಗುತ್ತೆ. ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ ಅನ್ನೋ ಒಂದು ಇನ್ಫಾರ್ಮೇಶನ್ಸ್. ಓಕೆ, ಸೊ ಈ ಒಂದು ಸ್ಟಾಕ್ ಸ್ನೇಹಿತರೆ ಕ್ಯಾಸ್ಟ್ರಾಯಿಲ್ ಇಂಡಿಯಾ ಅಥವಾ ಕ್ಯಾಸ್ಟ್ರಾಲ್ ಇಂಡಿಯಾ ಹೆಂಗ್ ನೀವು ಕರೀತಾರೆ ಅದ್ರ ಬೇಸಿಸ್ ಮೇಲೆ ಆಗುತ್ತೆ. ಸೊ ಕ್ಯಾಸ್ಟ್ರಾಲ್ ಇಂಡಿಯಾ ಅಂತ ಅನ್ಕೊಂಡ. ಸೊ ಕ್ಯಾಸ್ಟ್ರಾಲ್ ಇಂಡಿಯಾದ ಈ ಒಂದು ಸ್ಟಾಕ್ ಸ್ನೇಹಿತರೆ, ಸೊ ನೋಡ್ಬೋದು ಸುಮಾರು ವಾರಗಳ ನಂತರ ಈ ಒಂದು ಸ್ಟಾಕ್ ಇದು ವೀಕ್ಲಿ ಟೈಮ್ ಫ್ರೇಮು. ಸಾರಿ, ಓಕೆ, ಪೆನ್ ತಗೊಂಡ್ಬಿಡ್ತೀನಿ. ಓಕೆ, ನೋಡ್ಬೋದು ಟೈಮ್ ಫ್ರೇಮ್ ಸಹ ನೋಡ್ಕೊಂಬಿಡಿ, ಎಲ್ಲಿದೆ ಏನು ಯಾವ ಟೈಮ್ ಫ್ರೇಮ್ ಅಂತ. ಸೊ ನೋಡೋದು ಈ ಒಂದು ಸ್ಟಾಕ್ ಸುಮಾರು ಒಂದು ದಿವಸದಿಂದ ಅದು ಸುಮಾರು ವಾರಗಳಿಂದ 150 ಮೇಲೆ ಸಸ್ಟೈನ್ ಆಗ್ತಾ ಇರಲಿಲ್ಲ ಅಂತ ಹೇಳ್ಬೋದು. ಆದ್ಮೇಲೆ ನೋಡ್ಬೋದು ಒಂದು ಒಳ್ಳೆ ಒಂದು ಫಾರ್ಮೇಶನ್ಸ್ ಸಹ ಆಗಿ, ನಾ ಹಿಂದಿನ ವಿಡಿಯೋದಲ್ಲಿ ಏನ್ ಶೇರ್ ಮಾಡಿದೆ ಅದೇ ರೀತಿ ಒಂದು ಒಳ್ಳೆ ಒಂದು ಫಾರ್ಮೇಶನ್ಸ್ ಆಗಿ ಒಂದು ಬೇಸ್ ನ ಫಾರ್ಮೇಶನ್ ಸಹ ಆಗಿದೆ. ಇದ್ರಲ್ಲಿ ನೋಡಿದ್ರೆ ನೀವು ಸುಮಾರು ಜನ ಹೇಳ್ತಾರೆ ಅಂದ್ರೆ ಹೆಡ್ ಅಂಡ್ ಶೋಲ್ಡರ್ ಫಾರ್ಮೇಶನ್ಸ್ ಆಗಿದೆ, ಇಲ್ಲೇನೋ ಬ್ರೇಕ್ ಆಯ್ತು ಅಂತ ಹೇಳಿ ನೀವು ಎಂಟರ್ ಆಗ್ಬೇಕು ಹಂಗೆ ಹಿಂಗೆ ಅಂತ. ಸೊ ಆ ರೀತಿ ಸ್ಟಾಕ್ ಮಾರ್ಕೆಟ್ ವರ್ಕ್ ಆಗೋದಿಲ್ಲ. ನೀವೇನಾದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅರ್ನಿಂಗ್ ಮಾಡ್ಬೇಕಂದ್ರೆ ನೀವು ಲರ್ನಿಂಗ್ ಮಾಡಲೇಬೇಕು. ನೋಡ್ಬೋದು ಈ ರೆಡ್ ಕ್ಯಾಂಡಲ್ ನೋಡಿದ್ರೆ ಸುಮಾರು ಜನ ಸ್ಟಾಕ್ ನ ಶಾರ್ಟ್ ಸೆಲ್ ಮಾಡಕ್ಕೆ ರೆಡಿ ಮಾಡ್ಕೊಂತಾರೆ. ಇದನ್ನ ಹೆಡ್ ಅಂಡ್ ಶೋಲ್ಡರ್ ಇದೆ, ಫಾರ್ಮೇಶನ್ಸ್ ಇದೆ, ಹಂಗೆ ಹಿಂಗೆ ಅಂತ. ಸೊ ಆ ರೀತಿ ಮಾಡಕ್ ಹೋಗ್ಬೇಡಿ. ನೋಡಿ, ಆ ರೀತಿ ಏನಾದ್ರು ನೀವು ಮಾಡಕ್ ಹೋಗಿದ್ರೆ ಈ ಒಂದು ಸ್ಟಾಕ್ ನೋಡ್ಬೋದು ಸೂಪರ್ ಆಗಿ ಒಂದು ಅಪ್ ಟ್ರೆಂಡ್ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಸಣ್ಣ ಸಣ್ಣ ಕ್ಯಾಂಡಲ್ ಸೆಂಟ್ರಲ್ ಬಂದಿದ್ರು ಸಹ ನೀವು ನೋಡ್ಬೋದು ಈ ಒಂದು ಸ್ಟಾಕ್ ಸ್ಟ್ರಾಂಗ್ ನ ಒಂದು ಬುಲಿಶ್ ಒಂದು ಮೂವ್ಮೆಂಟ್ ಕಡೆ ಹೋಗ್ತಿದೆ ಅಂತ ಹೇಳ್ಬೋದು. ಈ ಒಂದು ಸ್ಟಾಕ್ ನ ಒಂದು ಬಿಗ್ಗೆಸ್ಟ್ ರೆಸಿಸ್ಟೆನ್ಸ್ ಯಾವ್ದಿದೆ ಅಂತ ಹೇಳಿದ್ರೆ 150 ಇಂದ 155 ಗಂಟೆ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ ಅಂತ ಹೇಳ್ಬೋದು. ಈ ಒಂದು ರೆಸಿಸ್ಟೆನ್ಸ್ ಏನಾದ್ರು ಬ್ರೇಕ್ಔಟ್ ಆಯ್ತು ಅಂತ ಹೇಳಿದ್ರೆ ಈ ಒಂದು ಸ್ಟಾಕ್ ಒಂದು ಒಳ್ಳೆ ಮೂವ್ಮೆಂಟ್ ಕೊಡುವಂತ ಒಂದು ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಅದು ಇಮಿಡಿಯೇಟ್ ಅಲ್ಲ, ಆಡಿಯೋ ಹೇಳ್ದಂಗೆ ಇದು ವೆರಿ ವೆರಿ ಲಾಂಗ್ ಟರ್ಮ್. ಬಿಕಾಸ್ ನಾನು ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ತಗೊಂಡಿರೋದ್ರಿಂದ ಅದರದೇ ಆದಂತ ಲಾಜಿಕ್ ಇದೆ. ಏನಕ್ಕೆ ವೀಕ್ಲಿ ಟೈಮ್ ಫ್ರೇಮ್ ತಗೊಂಡಿದೆ, ಯಾವ್ಯಾವ ಕ್ಯಾಂಡಲ್ಸ್ಟಿಕ್ಸ್ ಎಲ್ಲೆಲ್ಲಿ ಫಾರ್ಮೇಶನ್ಸ್ ಆದ್ರೆ ಹೆಂಗೆ ಒಂದು ಸೈಕಲಾಜಿಕಲ್, ಬೇರೆ ಟ್ರೇಡರ್ಸ್ ಏನೇನೋ ಸೈಕಲಾಜಿಕಲ್ ಅನ್ಕೊಂಡಿರ್ತಾರೆ. ಅದ್ರ ಜೊತೆಗೆ ಬಿಗ್ ಇನ್ವೆಸ್ಟರ್ಸ್ ಯಾವ ರೀತಿ ಒಂದು ಫಂಡ್ ನ ಈ ಒಂದು ಸ್ಟಾಕ್ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ, ಅವಷ್ಟು ಇನ್ಫಾರ್ಮೇಶನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಸಿಗುತ್ತೆ. ಬಟ್ ಒಂದು ಹೈ ಲೆವೆಲ್ ಅಲ್ಲಿ ಇನ್ಫಾರ್ಮೇಶನ್ ಶೇರ್ ಮಾಡೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಇಟ್ಕೊಂಡು ನೀವು ಇನ್ವೆಸ್ಟ್ ಮಾಡಕ್ಕೆ ನೀವು ಪ್ಲಾನಿಂಗ್ ನ ಮಾಡ್ಕೊಬಹುದು. ಓಕೆ, ಈ ಒಂದು ಸ್ಟಾಕ್ ಸ್ನೇಹಿತರೆ ಆಲ್ರೆಡಿ ಹೇಳಿದಂಗೆ 150 ಇಂದ 155 ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇರೋದ್ರಿಂದ ಮುಂದಿನ ವಾರಗಳಲ್ಲಿ 155 ಕ್ರಾಸ್ ಆಗಿ 160ಯ ಲೆವೆಲ್ಗೆ ಸಸ್ಟೈನ್ ಆಯ್ತು. ಒಂದು 2-3 ದಿವಸ ಸಸ್ಟೈನ್, ನೆನ್ಪಿಟ್ಕೊಳ್ಳಿ ಸಸ್ಟೈನ್ ಅಂದ್ರೆ ಆ ಒಂದು ಪ್ರೈಸ್ ಅಲ್ಲೇ ಇರಬೇಕಾಗುತ್ತೆ. ₹1 ₹2 ಹೆಚ್ಚು ಕಡಿಮೆ. ಓಕೆ, ಆ ಲೆವೆಲ್ ಏನೋ ಬ್ರೇಕ್ಔಟ್ ಆಯ್ತು ಅಂತ ಹೇಳಿದ್ರೆ ಈ ಒಂದು ಸ್ಟಾಕ್ ವೆರಿ ವೆರಿ ಲಾಂಗ್ ಟರ್ಮ್ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಆಲ್ರೆಡಿ ಹೇಳಿದಂಗೆ ನಾವು 150 ಇಂದ 155 ಕೊಟ್ಟಿರೋದ್ರಿಂದ ಫಸ್ಟ್ ಟಾರ್ಗೆಟ್ 161 ಕೊಡ್ತಾ ಇದ್ದೀನಿ. ಅದು ತುಂಬಾ ಹತ್ರ ಆಯ್ತು ಅಂತ ಹೇಳ್ಬೋದು. ತುಂಬಾ ಏನೋ ಸ್ಟ್ರಾಂಗ್ ರಿಟರ್ನ್ ಇಲ್ಲ ಅಂತ ಹೇಳ್ಬೋದು, ಪ್ರಾಫಿಟ್ ಇಲ್ಲ ಅಂತ ಹೇಳ್ಬೋದು. ನಮ್ಮ ಬೇಸ್ ಒಂದು ರಿಸ್ಕ್ ತಗೊಂತಿರಲ್ಲ ಅದ್ರ ಬೇಸಿಸ್ ಮೇಲೆ ಒಂದು ಅಷ್ಟು ಗ್ರೇಟ್ ಇಲ್ಲ ಅಂತ ಹೇಳ್ಬೋದು ರಿಟರ್ನ್ ವೈಸ್. ಬಟ್ ಅದೇನೋ 161 ಏನೋ ಸ್ಟ್ರಾಂಗ್ ಆಲ್ರೆಡಿ ಹೇಳ್ದಂಗೆ ಕ್ರಾಸ್ ಆಯ್ತು ಅಂತ ಹೇಳಿದ್ರೆ ಈ ಒಂದು ಸ್ಟಾಕ್ ನ ಒಂದು ನೆಕ್ಸ್ಟ್ ಟಾರ್ಗೆಟ್ ಬಂದು 169 ಇದೆ. ಸೊ 169 ಏನಾದ್ರು ಕ್ರಾಸ್ ಆಯ್ತು ಅಂತ ಹೇಳಿದ್ರೆ 182 ಗಂಟೆ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಅದಾದ್ಮೇಲೆ ನೆಕ್ಸ್ಟ್ ವೀಕ್ ಟೈಮ್ ಫ್ರೇಮ್ ಅಲ್ಲಿ ನೋಡ್ಕೊಂಡು ನಾವು ಅನಾಲಿಸಿಸ್ ಮಾಡ್ಬೇಕಾಗುತ್ತೆ ಈ ಸ್ಟಾಕ್ ಮತ್ತೆ ಹೋಗುತ್ತಾ ಇಲ್ವಾ ಅಂತ. ಯಾಕಂತ ಹೇಳಿದ್ರೆ ನೀವು ನೋಡ್ಬೋದು ಈ ಒಂದು ಸ್ಟಾಕ್ ಸಾರಿ ನೋಡ್ಬೋದು ಇಲ್ಲಿಂದ ಈ ಒಂದು ಪಾಯಿಂಟ್ ಇಂದ ಸಾರಿ ರೌಂಡ್ ತಗೊಂಡ್ಬಿಡ್ತೀನಿ. ಓಕೆ, ನೋಡಿ ಈ ಪಾಯಿಂಟ್ ಇಂದ ನಾನು ಆಲ್ಮೋಸ್ಟ್ ನಿಮ್ಗೆ 182 ಟಾರ್ಗೆಟ್ ಕೊಟ್ಟಿದ್ದೆ. 182 ಟಾರ್ಗೆಟ್ ನೋಡಿದ್ರೆ ನೋಡಿ ಎಷ್ಟು ದೊಡ್ಡ ಟಾರ್ಗೆಟ್ ಕೊಡ್ತೀವಿ. ಅದ್ರ ಬೇಸಿಸ್ ಮೇಲೆ ನಾವು ಇಮಿಡಿಯೇಟ್ ಹೇಳಕ್ ಹೋಗೋದಿಲ್ಲ 200 ಹೋಗುತ್ತೆ 300 ಹೋಗುತ್ತೆ ಅಂತ. ಅದಕ್ಕೋಸ್ಕರ ನಾನು ಯಾವುದೇ ಸ್ಟ್ರಾಂಗ್ ಒಂದು ಬುಲಿಶ್ ಫಾರ್ಮೇಶನ್ಸ್ ಆದ್ಮೇಲೆ ಸಹ ತುಂಬಾ ಒಂದು ಸಣ್ಣ ಸಣ್ಣ ಟಾರ್ಗೆಟ್ ಗಳೇ ಕೊಡ್ತಾ ಇದೀನಿ ಈ ಒಂದು ಸ್ಟಾಕ್ಗೆ. ಬಿಕಾಸ್ ಇಲ್ಲಿಂದ 120 ಇಂದ 180 ಗಂಟೆ ನೀವು ನೋಡಿದ್ರೆ ಎಷ್ಟು ಪರ್ಸೆಂಟೇಜ್ ರಿಟರ್ನ್ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅಷ್ಟು ದೊಡ್ಡ ರಿಟರ್ನ್ ಬಂದ್ಮೇಲೆ ಸ್ಟಾಕ್ ಆಬ್ವಿಯಸ್ ಏನಾಗುತ್ತೆ, ಸ್ವಲ್ಪ ರೀಟ್ರೇಸ್ಮೆಂಟ್ ಆಗುತ್ತೆ, ಸ್ವಲ್ಪ ಜನ ಟ್ರ್ಯಾಪ್ ಮಾಡುತ್ತೆ, ಇಲ್ಲಿ ಗಂಟೆ ಬರ್ಬೋದು. ಅದಾದ್ಮೇಲೆ ಸ್ವಲ್ಪ ಫಾರ್ಮೇಶನ್ಸ್ ಆಗಿ ಇಲ್ಲಿ ಬ್ರೇಕ್ಔಟ್ ಕೊಡ್ಬೋದು. ಈ ರೀತಿ ಒಂದು ಫಾರ್ಮೇಶನ್ಸ್ ಇರೋ ಒಂದು ಟೈಮಲ್ಲಿ ನಾವು ನೆಕ್ಸ್ಟ್ ಅನಾಲಿಸಿಸ್ ಮಾಡ್ಬೇಕಾಗುತ್ತೆ ಹೆಂಗೆ ಯಾವ ರೀತಿ ಮಾಡಬೇಕಾಗುತ್ತೆ ಅಂತ. ಸೊ ಸದ್ಯದ ಸಿಚುವೇಶನ್ಸ್ ಅಲ್ಲಿ ನೀವು ಹೇಳ್ಬೇಕಾಗಿರೋದು ಒಂದೇ ಏನಂತ ಹೇಳಿದ್ರೆ ಒಂದು ಸ್ಟಾಕ್ ನ ಫಸ್ಟ್ ಟಾರ್ಗೆಟ್ ಬಂದು 161,
169 ಸೆಕೆಂಡ್ ಟಾರ್ಗೆಟ್, 182 ಥರ್ಡ್ ಟಾರ್ಗೆಟ್ ಇದೆ. ಅದಾದ್ಮೇಲೆ 200 ಕ್ರಾಸ್ ಆಯ್ತು ಅಂತ ಹೇಳಿದ್ರು ಸಹ ಒಂದು ಏನಂದ್ರೆ ದೊಡ್ಡ ಸರ್ಪ್ರೈಸ್ ಇಲ್ಲ ಅಂತ ಹೇಳ್ಬೋದು ಈ ಒಂದು ಸ್ಟಾಕ್. ಅದು ಯಾವ ಸ್ಟಾಕ್? ಕ್ಯಾಸ್ಟ್ರಾಲ್ ಇಂಡಿಯಾನ ಒಂದು ಸ್ಟಾಕ್. ಓಕೆ, ಸೊ ಇದು ಒಂದು ಸ್ಟಾಕ್ ನ ಅನಾಲಿಸಿಸ್ ಸ್ನೇಹಿತರೆ. ಕೆಲವೊಬ್ರು ಕೇಳ್ತಿದ್ರು, ಸತೀಶ್ ಅವರೇ ಈ ರೀತಿ ಸ್ಟಾಕ್ ನ ನೀವು ಹೆಂಗ್ ಪಿಕ್ ಮಾಡ್ತಾರೆ, ಯಾವ ರೀತಿ ಅನಾಲಿಸಿಸ್ ಮಾಡ್ತಾರೆ, ಹೆಂಗೇನು ನನ್ ಕಲಿಯೋ ಇಂಟ್ರೆಸ್ಟ್ ಇದೆ ಅಂತ ಕೆಲವೊಬ್ರು ಕೇಳಿದ್ರು. ನಿಮ್ಗೂ ಅದೇ ರೀತಿ ಏನಾದ್ರು ಇಂಟ್ರೆಸ್ಟ್ ಇದೆ, ಕಲಿಬೇಕು ಹಂಗೆ ಹೆಂಗೆ ಅಂತ ಹೇಳಿದ್ರೆ ನಾವು ಇಲ್ಲಿ ಕೊಟ್ಟಿರೋಂಥ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಅದರ ಬೇಸಿಸ್ ಮೇಲೆ ನೀವು ಎನ್ರೋಲ್ಮೆಂಟ್ ಆಗ್ಬೋದು. ಇದು ನೀವು ಮಾಡುವಂತ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ಸ್ ನಿಮ್ಮ ಲಾಂಗ್ ರನ್ಗೆ ಸ್ಟ್ರಾಂಗ್ ಫೌಂಡೇಶನ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಈ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಿದ್ಮೇಲೆ ನಮ್ಮ ಅಂದ್ರೆ ಒಂದು ದೊಡ್ಡ ಹೈಪ್ ಅಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡ್ತಿರೋಂಥ ಒಂದು ಸ್ಟಾಕ್ ಯಾವುದು, ಅದು ಕೋರ್ಸ್ ಯಾವುದು ಅಂತ ಹೇಳಿದ್ರೆ ಅದು ಆಪ್ಷನ್ಸ್ ಗೀತೆ. ಯಾಕಂದ್ರೆ ತುಂಬಾ ಕಾನ್ಫಿಡೆನ್ಸ್ ಆಗಿ ನಾನು ಡಿಸೈನ್ ಮಾಡಿರುವಂತ ಒಂದು ಕೋರ್ಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಸುಮಾರು ಜನ ನೋಡ್ತೀನಿ ಆಪ್ಷನ್ಸ್ ಗಳ ಕೋರ್ಸ್ಗಳಲ್ಲಿ ಒಂದು ಥೀಟಾನ ಎಕ್ಸ್ಪ್ಲೇನ್ ಮಾಡ್ತಾರೆ, ಒಂದು ಗಾಮಾನ ಎಕ್ಸ್ಪ್ಲೇನ್ ಮಾಡ್ತಾರೆ, ಆಪ್ಷನ್ಸ್ ಬಂದ್ರೆ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಪ್ಯೂರ್ಲಿ ಒಂದು ಸೈಕಲಾಜಿಕಲ್ ಆಸ್ಪೆಕ್ಟ್ ಇಟ್ಕೊಂಡು ಡಿಸೈನ್ ಮಾಡಿರುವಂತ ಒಂದು ಕೋರ್ಸ್ ಒಂದು ಆಪ್ಷನ್ಸ್ ಗೀತಾ ಅಂತ. ಸೊ ಇದು ಒಂದು ಕೋರ್ಸ್ ನೀವು ಕಂಪ್ಲೀಟ್ ಆಗಿ ಕಲ್ತ್ಕೊಂಡ್ಬಿಟ್ರೆ ಸಾಕು, ನಿಮ್ಮ ಒಂದು ಆಪ್ಷನ್ಸ್ ಒಂದು ಜರ್ನಿಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಒಂದು ಲಾಂಗ್ ರನ್ ಅಲ್ಲಿ ಈ ಒಂದೇ ಕೋರ್ಸ್ ನಿಮ್ಗೆ ಒಂದು ಏನಂತಾರೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ, ಈ ನಮ್ಮ ಆಪ್ಷನ್ಸ್ ಗೀತಾ ಅನ್ನೋ ಒಂದು ಕೋರ್ಸ್. ಓಕೆ, ಸೊ ಫಸ್ಟ್ 10 ಲರ್ನರ್ಸ್ಗೆ ಈ ಒಂದು ಕೋರ್ಸ್ನ ಕಂಪ್ಲೀಟ್ 50% ಡಿಸ್ಕೌಂಟ್ ಅಲ್ಲಿ ಕೊಡ್ತಿದ್ದೀನಿ. ಅದರ ಪ್ರೈಸ್ ಏನು, ಹಿಂಗೆ ಏನು ಅಂತ ಮುಂದಿನ ನಾನು ವಿಡಿಯೋಗಳಲ್ಲಿ ಮುಂದಿನ ವಾರ ರಿಲೀಸ್ ಯಾವಾಗ ಆಗುತ್ತೆ ಅವಾಗ ಕಂಪ್ಲೀಟ್ ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ನಿಮ್ಗೆ ಇಲ್ಲ ಈಗಲೇ ಆಗಬೇಕು, ಒಂದು ಪ್ರೀ ಎನ್ರೋಲ್ಮೆಂಟ್ಗೆ ಆಗಬೇಕು 50% ಡಿಸ್ಕೌಂಟ್ ಅಲ್ಲಿ ಅಂತ ಹೇಳಿದ್ರೆ ದಯವಿಟ್ಟು ವಾಟ್ಸಪ್ ಮಾಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ವಾರ ರಿಲೀಸ್ ಆದ್ಮೇಲೆ 10 ಎನ್ರೋಲ್ಮೆಂಟ್ಸ್ ಆದ್ಮೇಲೆ ಕಂಪ್ಲೀಟ್ ಈ ಸ್ಟಾಕ್ ನ ಈ ಒಂದು ಕೋರ್ಸ್ ನ ಪ್ರೈಸ್ ಎಷ್ಟಿರುತ್ತೆ, ಏನ್ ಅಡ್ವಾಂಟೇಜ್ ಅಷ್ಟು ಶೇರ್ ಮಾಡ್ತೀನಿ. ಸೊ ಏನಾದ್ರು ಇಂಟ್ರೆಸ್ಟ್ ಇತ್ತು, ಆಪ್ಷನ್ ಸ್ಟ್ರಾಟಜಿಸ್ಟ್ ಆಗ್ಬೇಕು ಅಂತ ಇಂಟ್ರೆಸ್ಟ್ ಇತ್ತು ಲಾಂಗ್ ಟರ್ಮ್ಗೆ ಅಂತ ಹೇಳಿದ್ರೆ ಲರ್ನಿಂಗ್ ಅಲ್ಲಿ ನೀವು ಫಸ್ಟ್ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಾನು ಸತೀಶ್, ಧನ್ಯವಾದಗಳು.